ನಿನ್ನಿಂದಲೇ ಕಲಿತೆ ಪ್ರೀತಿಯ. ನಾವು ಮಾದಪ್ಪನ ಬೆಟ್ಟಕ್ಕೆ ಬಂದು ಸ್ಪೆಷಲ್ ಮಾಡ್ಕೊಂಡು ತಿಂತೀವಿ ಪಾನಿಪುರಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪು ವ್ಲಾಗ್ಸ್. ಬೆಳಗ್ಗೆಯಿಂದ ಫುಲ್ಲು ಮಳೆ ಬರ್ತಿತ್ತು ಮಾದಪ್ಪನ ಬೆಟ್ಟದಲ್ಲಿ. ಸೊ ಕರೆಂಟ್ ಬೇರೆ ಇರಲಿಲ್ಲ, ಅದಕ್ಕೆ ಫೋನಲ್ಲಿ ಚಾರ್ಜರ್ ಇರಲಿಲ್ಲ, ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಈಗ ಈವ್ನಿಂಗು ಸೇವೆ ಸಲ್ಲಿಸೋಕೆ ಹೋಗ್ತಾ ಇದ್ದೀವಿ. ನಾವಿವತ್ತು ಚಿನ್ನದ ತೇರು ಎಳಿಸ್ತಾ ಇದ್ದೀವಿ, ಅದಕ್ಕೆ ಇವಾಗ ಸೀರೆ ಉಟ್ಕೊಂಡು ಈ ಥರ ಸುಂದರವಾಗಿ ಹೋಗ್ತಾ ಇದ್ದೀವಿ. ಈಗ ನಿನ್ನಿಂದಲೇ ಕಲಿತೆ ಪ್ರೀತಿಯ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬ ಜನ ಇರ್ಬೋದು, ನೋಡೋಣ ಗೈಸ್ ಹೆಂಗಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ನಾನು, ಇದು ನಮ್ಮ ಅಪ್ಪು, ಮಾದಪ್ಪ ನೋಡೋಕೆ ಬಂದಿದ್ದೀವಿ. ಮತ್ತೆ ಲಿಖಿತ್ ಅವ್ರು ಬಂದಿಲ್ಲ ಅಷ್ಟೇ. ಬಾಯ್. ಅದು ಕಾಣಿಸ್ತಿದ್ಯೋ ಇಲ್ಲ ನಂಗೆ ನಿಜ ಗೊತ್ತಿಲ್ಲ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಗೈಸ್ ಇವತ್ತು ಕೂಡ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಮ್ದು ಎಷ್ಟು ಲಕ್ಕಿ ಅಂದರೆ 3 ದಿನ ಕಂಟಿನ್ಯೂಸ್ ಆಗಿ ದರ್ಶನ ಮಾಡಿದ್ವಿ ಸಂಜೆ ಹೊತ್ತು. ಸೊ ಇವತ್ತು ಕೂಡ ದರ್ಶನಕ್ಕೆ ರಶ್ ಇಲ್ಲ, ಅದಕ್ಕೆ ಇವತ್ತು ಕೂಡ ದರ್ಶನ ಕಡೆ ಹೋಗ್ತಾ ಇದ್ದೀವಿ ಗೈಸ್. ದರ್ಶನಕ್ಕೆ ಮಾತ್ರ ಜನ ಇಲ್ಲ, ಆದರೆ ಚಿನ್ನದ ತೇರಿಗೆಲ್ಲ ಜನ ಸಿಕ್ಕಾಪಟ್ಟೆನೇ ಇದ್ದಾರೆ ಗೈಸ್. ದರ್ಶನಕ್ಕೆ ತುಂಬಾ ಖಾಲಿ ಇದೆ. ದರ್ಶನ ಎಲ್ಲ ಚೆನ್ನಾಗಿ ಇವತ್ತು ಕೂಡ ದರ್ಶನ ಎಲ್ಲ ಚೆನ್ನಾಗಾಯ್ತು ಗೈಸ್. ಇವಾಗ ಇಲ್ಲೇನೋ ಮಾಡ್ತಾ ಇದ್ದಾರೆ, ಸೊ ಅದಕ್ಕೆ ಅದನ್ನ ನೋಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಏನು ಅಂತ ಗೊತ್ತಿಲ್ಲ. ಗೈಸ್ ಇಲ್ಲಿ ಚಿನ್ನದ ತೇರು ಎಳ್ಸೋರು ಚೀಟಿ ತಗೊಳ್ಳೋ ಪ್ಲೇಸ್ ಇದೆ. ಸೊ ನಮ್ಮ ಮನೇಲಿ ಕೂಡ ನಮ್ಮ ಡ್ಯಾಡಿ ಮತ್ತು ನಮ್ಮ ಫ್ಯಾಮಿಲಿಯವರೆಲ್ಲ ಹೋಗಿದ್ದಾರೆ ಅಲ್ಲಿ ಚಿನ್ನದ ತೇರು ಟಿಕೆಟ್ ಇಸ್ಕೊಳ್ಳಿಕ್ಕೆ ಅಂತ. ಸೊ ನಾವು ಅವ್ರನ್ನ ಹುಡುಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಅಲ್ಲಿ ಚೀಟಿ ತೊಗೊಂಡು ಮತ್ತೆ ಇಲ್ಲಿಗೆ ಬಂದು ಕಲ್ಚೆ ಇಸ್ಕೊಂಡು. ಸೊ ನಮ್ಮ ಡ್ಯಾಡಿ ಮತ್ತು ನಮ್ಮ ಮಾಮ ಇಬ್ಬರು ನಿಂತ್ಕೊಂಡಿದ್ದಾರೆ, ಅಲ್ಲಿಂದ ಕಲ್ಚೆ ಇಸ್ಕೊಂಡು ಬಂದು ಸೊ ಇವಾಗ ಫೋಟೋ ತೆಗೆಸ್ಕೊಂಡು ಮೇಲೆ 7 o'clock ತೇರು ಎಳಿತಾರೆ ಅಂತ ತಕ್ಕ ಫೋಟೋ ತೆಗೆಸ್ಕೊಂಡು ಹೋಗಿ ಕೂತ್ಕೊಳ್ತೀವಿ ಅಷ್ಟೇ. ಮಳೆ ಬಂದ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದ್ವಿ, ಬಟ್ ಮಳೆ ಬಂದ್ಬಿಡ್ತು, ಅದೇ ಬೇಜಾರು. ಚಿನ್ನದ ತೇರು ಎಳಿಸೋ ಟೈಮಲ್ಲಿ ಮಳೆ ಬಂದು ಚೆನ್ನಾಗಿರುತ್ತೆ. ಸೊ ಚಿಕ್ಕದಾಗಿ ಬರ್ತಿದೆ, ಆದರೂ ನಾವು ಬೇಜಾರಾಗುತ್ತೆ, ಮಳೆ ಬರ್ತಿದ್ದೀನಿ. ನಾವು ಬೇಗ ಚಿನ್ನದ ತೇರು ಫೋಟೋ ತೆಗೆಸ್ಕೊಂಡ್ವಿ. ಸೊ ಇವಾಗ ನೋಡಿ ಲೈನ್ ಎಷ್ಟು ತುಂಬ ಇದೆ ಅಂದರೆ ಅಲ್ಲಿಂದ ಹಿಡಿದು ಫುಲ್ಲು ಲಾಸ್ಟ್ ತಕ್ಕನೂ ಇದೆ ಗೈಸ್. ತುಂಬ ಜನ ಇದ್ದಾರೆ ಇವಾಗ, ಫೋಟೋಗೆ ತುಂಬ ಜನ ಇದೆ. ಅಂತ ಗೊತ್ತಾ, ಏನೂ ಇಲ್ಲ. ಬಾಯ್. ಯಾಕೆ ಯಾಕೆ ಗೈಸ್ ನಾವು ಇವಾಗ ಸೇವೆ ಸಲ್ಲಿಸಿ ನಂತರ ಚಿನ್ನದ ತೇರೆಲ್ಲ ಎಳಿಸಿ ಮತ್ತೆ ರೂಮ್ ಕಡೆ ಹೋಗ್ತಾ ಇದ್ದೀವಿ. ರೀಲ್ಸ್ ಮಾಡೋಣ ಬಿಟ್ಟಿದ್ದ ಚಪ್ಪಲಿನ ಎತ್ಕೊಂಡೋಗ್ಬಿಟ್ಟಿದ್ದಾರೆ ಗೈಸ್. ಎಲ್ರದ್ದು ಯಾರ್ದು ಇಲ್ಲ, ಒಬ್ರಿಗೆ ನಾನು ಇವಾಗ ಸ್ಲಿಪ್ಪರ್ ಹುಡಿಕೊಂಡು ಹೋಗ್ತಾ ಇದ್ದೀವಿ ಗೈಸ್. ನಾವಿವಾಗ ಚಪ್ಪಲಿ ಹುಡಿಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಎಲ್ಲರದ್ದು ಚಪ್ಪಲಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಯಾರು ಎತ್ಕೊಂಡೋದ್ರು ಎತ್ಕೊಂಡವ್ರೇನೇ ಕೆಲಸ ಮಾಡ್ತಾರಲ್ಲ, ಸೊ ಅವರೇ ತಗೊಬಂದು ಒಂದು ಕಡೆ ಗುಡ್ಡೆ ಹಾಕೊಂಡ್ಬಿಟ್ಟಿದ್ರು. ಸೊ ಇವಾಗ ನಾವು ನೋಡಿಕೊಂಡು ಅವ್ರ ಹತ್ರನೇ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಮತ್ತೆ ಬಿಡಲ್ಲ ಅಂತೇಳಿ. ಅದಕ್ಕೆ ಇವಾಗ ಕೊಡ್ತಾ ಇದ್ದಾರೆ. ಕೂಡ ಅಲ್ಲಿ ಸ್ಲಿಪ್ಪರ್ನೆಲ್ಲ ಬಿಡೋಕೆ ಹೋಗ್ಬೇಡಿ ಗೈಸ್, ಜನ ಜಾಸ್ತಿ ಇದ್ರೆ ಎಲ್ಲ ಸ್ಲಿಪ್ಪರ್ನ ಎತ್ಕೊಂಬಂದು ಇಲ್ಲಿ ಸುರಿದ್ಬಿಡ್ತಾರೆ ಆಚೆ ಗಡಿಗೆ. ಸೊ ನೀವು ಇಲ್ಲೆಲ್ಲೂ ಬಿಡೋಕೆ ಹೋಗಿ ಫುಟ್ಪಾತ್ ಮೇಲೆ ಯಾರು ಬಿಡಬೇಡಿ ಸ್ಲಿಪ್ಪರ್ನ. ಹಾಂ, ಸ್ಲಿಪ್ಪರ್ ಸ್ಟ್ಯಾಂಡಲ್ಲೇ ಬಿಡಿ ನೀವು. ಸ್ಲಿಪ್ಪರ್ನ ಯಾವುದೇ ಕಾರಣ ಸ್ಟ್ಯಾಂಡಲ್ಲೇ ಬಿಡ್ರಿ, ನಮ್ಮ ಥರ ಕಷ್ಟಪಡ್ಬೇಡ್ರಿ ಸ್ಲಿಪ್ಪರ್ ಹುಡ್ಕಕ್ಕೆ. ಹೌದು ಗೈಸ್, ಈ ಥರ ಮಾಡಬೇಡಿ ನೀವು. ನನ್ನ ತಂಗಿ, ಇವರು ನಮ್ಮ ಅತ್ತೆ, ಇವರು ನಮ್ಮ ದೊಡ್ಡಮ್ಮ, ಇವರು ನಮ್ಮ ಚಿಕ್ಕಮ್ಮ, ಆ್ಯಂಡ್ ಇವರು ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಆ್ಯಂಡ್ ಅಜ್ಜಿ, ಇವರು ನಮ್ಮ ಅಜ್ಜಿ. ಇಷ್ಟೇ ಅಷ್ಟೇ ಗೈಸ್. ಒಬ್ರು ಮೆಣಸಿನ್ಕಾಯಿ ಬಜ್ಜಿ, ಒಬ್ರು ಬಾಳೆಕಾಯಿ ಬಜ್ಜಿ. ಇನ್ನು ನಮ್ಮಪ್ಪ ಮತ್ತೆ ನಮ್ಮ ಮಾಮ
ಮುಂದೆ ಹೋಗಿದ್ದಾರೆ. ಹಾಂ ಜಾಯ್ನ್ ಆಗ್ತಾರೆ. ಇನ್ನು ಅವ್ರು ಮಿಡ್ ನೈಟಲ್ಲಿ ಬರ್ತಾರೆ ಗೈಸ್. ನೋಡಿ ಎಲ್ಲರೂ ರೀಲ್ಸಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಗೈಸ್ ನೋಡಿ ನಾವು ಮಾದಪ್ಪನ ಬೆಟ್ಟಕ್ಕೆ ಬಂದು ಸ್ಪೆಷಲ್ ಮಾಡ್ಕೊಂಡು ತಿಂತೀವಿ ಪಾನಿಪುರಿ ತಳತೆ. ಬನ್ನಿ ಎಲ್ಲರೂ ಪಾನಿಪುರಿ ತಿನ್ನೋಣ. ಗೈಸ್ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಊಟಕ್ಕೆ ಪ್ರಿಪೇರ್ ಮಾಡಿದ್ದಾರೆ. ಅನ್ನ ಮುದ್ದೆ ಆ್ಯಂಡ್ ಸಾಂಬಾರು ಪ್ರಿಪೇರ್ ಮಾಡಿದ್ದಾರೆ, ಇಲ್ಲಿ ಎಲೆಯಲ್ಲಿ ಮಾಡಿಕೊಂಡಿದ್ದಾರೆ. ಸೊ ಇವಾಗ ಊಟಕ್ಕೆ ಹೋಗಬೇಕು. ಹಾಗೆ ಇನ್ನೊಬ್ಬರು ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿದ್ದಾರೆ. ಅವ್ರು ಯಾರು ಅಂತ ನಿಮಗೂ ಕೂಡ ತೋರಿಸ್ತೀನಿ. ದೊಡ್ಡಪ್ಪ ಹಾಯ್. ಅಂಕಲ್ ಹಾಯ್ ಮಾಡಿ. ಹಾಯ್. ಆ್ಯಂಡ್ ಇನ್ನೂ ಇಬ್ಬರು ಮಿಡ್ ನೈಟಿಗೆ ಬರ್ತಾರೆ ಗೈಸ್. ಅವರು ಇವಾಗ ಬಸ್ ಹತ್ತಿದ್ದಾರೆ. ಸೊ ಅವರು ಮಿಡ್ ನೈಟಿಗೆ ಬರ್ತಾರೆ. ಅವ್ರನ್ನ ನಿಮಗೆ ಮಾರ್ನಿಂಗ್ ತೋರಿಸ್ತೀನಿ. ಬಾಯ್. ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.